ಸಹಕಾರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ಸ್ಪರ್ಧೆ ಮಾಡಿದ್ದೆ. ಅದರಿಂದ 14 ಮತಗಳಾದ್ದರಿಂದ ಗೆದ್ದಿದ್ದೀನಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ರಾಜಣ್ಣ ಸಾಹೇಬರು. ಅವರೇ ಈ ಬಾರಿ ನೀನು ಬರಬೇಕು, ರೈತರಿಗೆ ಸುಮಾರು ಅನುಕೂಲಗಳು ಮಾಡ್ಬೋದು, ಜನಗಳಿಗೆ ಸರ್ವಿಸ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಅವ್ರು ಹೇಳಿದ್ದಕ್ಕೆ ನಾನು DCC ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀನಿ. ಮುಂದೆ ಸಹ ನಾನು ರೈತರು ಬಡವರು ಪರವಾಗಿ ಕೆಲಸ ಮಾಡಲಿಕ್ಕೆ ತುಮೂಲ್ ಅಧ್ಯಕ್ಷನಾಗಿದ್ದೀನಿ. ಜೊತೆಯಲ್ಲಿ DCC ಬ್ಯಾಂಕ್ ನಿರ್ದೇಶಕನಾಗಿ, ಶಾಸಕನಾಗಿ ಒಳ್ಳೆ ನಮ್ಮ ಕ್ಷೇತ್ರ ಜಿಲ್ಲೆಗೆ ಒಳ್ಳೆ ಸಹಕಾರಿ ಕ್ಷೇತ್ರದಲ್ಲಿ ಸಹಾಯ ಮಾಡ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ಬಂದಿದ್ದೀನಿ. ಮುಂದೆ ರಾಜಣ್ಣ ಅವರು ಏನು ಮಾರ್ಗದರ್ಶನ ನೀಡ್ತಾರೋ ಆ ರೀತಿ ಕೆಲಸ ಮಾಡ್ಕೊಂಡು ಅಧ್ಯಕ್ಷ ಸ್ಥಾನ ಇನ್ಯಾರಿದ್ದಾರೆ? ರಾಜಣ್ಣ ಅವರೇ ಅಧ್ಯಕ್ಷ. ಇರೋದು ಸತ್ಯ, ಅದು ನನಗೆ ತೋಚಿರೋದು ನಾನು ಹೇಳಿದ್ದೀನಿ. ಮುಂದೆ 3ನೇ ತಾರೀಕು 4ನೇ ತಾರೀಕು ನಿಮಗೂ ಗೊತ್ತಿದೆ, ನನಗಿಂತ ಚೆನ್ನಾಗಿ ನಿಮಗೂ ಗೊತ್ತಿದೆ. 100ಕ್ಕೆ 100 ಅಧ್ಯಕ್ಷರು ರಾಜಣ್ಣ ಅವರೇ. ಅವ್ರು ಇರೋವರೆಗೂ ಅವರೇ ಅಂತ ಮೊನ್ನೆ ಲಾಸ್ಟ್ ಟೈಮ್ ನಾಮಿನೇಷನ್ ದಿವಸನೂ ನಾನು ಹೇಳಿದ್ದೆ, ಈಗಲೂ ಅದನ್ನು ಹೇಳ್ತೀನಿ. ಸಹಕಾರಿ ಕ್ಷೇತ್ರದಲ್ಲಿ ಅವರು ಬಡವರು ಪರವಾದಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಮುಂದೆಯೂ ಸಹ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದು ನಾನು ಕೇಳಬೇಡ್ರಪ್ಪ ನೀವು, ದಯವಿಟ್ಟು ನನಗೆ ಸಂಬಂಧಪಟ್ಟಿರೋದು ಮಾತಾಡಿಸಿ. ಸುಮ್ಮನೆ ನನಗೆ ಗೊತ್ತಿಲ್ಲದ ವಿಚಾರಗಳೆಲ್ಲ ಕೇಳಿ ಅವು ಇದು ಗೊಂದಲ ಮಾಡೋದು ಚೆನ್ನಾಗಿರಲ್ಲ. ನಾವು ಮೊದಲನೇದಾಗಿ ಶಾಸಕನಾಗಿದ್ದೀನಿ. ಈ ಬೇರೆಯವ್ರ ಬಗ್ಗೆ ಎಲ್ಲ ಕಾಮೆಂಟ್ಸ್ ಮಾಡೋದು ಯಾವುದೂ ಇಷ್ಟ ಆಗಲ್ಲ ನನಗೆ. ನನ್ನ ಕ್ಷೇತ್ರದ್ದು ನಮ್ಮ ಜನಗಳದ್ದು ಕೇಳಿ ನಾನು ಹೇಳ್ತೀನಿ. ಅದು ಬಿಟ್ಟು ರಾಜ್ಯ ಸರ್ಕಾರ ಜಿಲ್ಲಾ ನಾಯಕರದು ನನಗೇನು ನೆಸಿಟಿ ಇಲ್ಲ ಅಂತ ಅನಿಸುತ್ತೆ ನನಗೆ. ಮೊದಲ ಬಾರಿ ಎಂಟ್ರಿ ಕೊಟ್ಟಿದ್ದೀರಾ ನಿರ್ದೇಶಕರಾಗಿ, ಅದು ಹೇಳಿದ್ನಲ್ಲ, ಅಭಿವೃದ್ಧಿಗೆ ನಾನು ಸಹಕಾರ ನಮ್ಮ ಪಾವಗಡ ಜನತೆಗೆ ಸಂಪೂರ್ಣವಾಗಿ ಸಹಕಾರ ಕೊಡೋಕ್ಕೆ ಇನ್ನೂ ಒಂದು ಶಕ್ತಿ ಬಂತು ನನಗೆ. ಯಾಕಂದರೆ ಶಾಸಕನಾಗಿ ಏನು ಅಭಿವೃದ್ಧಿ ಮಾಡ್ಬೋದು, ಇದು ರೈತರ ಪರವಾಗಿ ಒಳ್ಳೆ ಸರ್ವಿಸ್ ಕೊಡುವಂಥ ಅವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗಪಡಿಸ್ಕೊಂಡು ರೈತರಿಗೆ, ನಮ್ಮ ಕಾರ್ಯಕರ್ತರಿಗೆ ಕೈಲಾದಷ್ಟು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ.